ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಹೆಲ್ದಿ ಸ್ನ್ಯಾಕ್ಸ್ ಲಂಚ್ ಬಾಕ್ಸ್ ರೆಸಿಪಿ ಮಾಡುತ್ತಿದ್ದೇನೆ. ತುಂಬ ಹೆಲ್ದಿ ಫ್ರೆಂಡ್ಸ್. ಇದು ಕಾಲಿಫ್ಲವರ್ ಹಾಗೆ ಕಾಬೂಲ್ ಚೆನ್ನ ಹಾಕಿ ಮಾಡಿದ್ದೇನೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ರೆಸಿಪಿ. ಹಾಗೆ ಲಂಚ್ ಬಾಕ್ಸಿಗೆ ಈಸಿಯಾಗಿ ಕೊಡ್ಬೋದು ನಾವು ಮನೆಯಲ್ಲಿ ಮಾಡಿ. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ತಿನ್ಬೋದು ಮಾಡಿಕೊಂಡು. ಅಷ್ಟು ಚೆನ್ನಾಗಿರ್ತದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ಇದನ್ನು ಗ್ರೀನ್ ಚಟ್ನಿ ಜೊತೆಗೂ ತಿನ್ಬೋದು. ಹಾಗೆ ನಾವು ಸಾಸ್ ಜೊತೆಗೂ ಕೂಡ ತಿನ್ಬೋದು. ಮಕ್ಕಳಿಗೆ ಸಾಸ್ ಇಷ್ಟ ಆಗ್ತದಲ್ವ, ಹಾಗಾಗಿ ಸಾಸ್ ಜೊತೆಗೆ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನು ಮೊದಲಿಗೆ ಕಾಬೂಲ್ ಚೆನ್ನ ನೆನೆಸಿಟ್ಕೊಂಡಿದ್ದೇನೆ. ಅದನ್ನು ಈಗ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೇನೆ. 4 ಅವರ್ಸ್ ನೆನೆಸಿಟ್ಕೊಂಡಿದ್ದೇನೆ ಫ್ರೆಂಡ್ಸ್. 4 ಅವರಿಗೆ ಚೆನ್ನಾಗಿ ನೆನ್ಕೊಳ್ತದೆ ನೋಡಿ. ಹಾಗೆ ಫ್ರೆಂಡ್ಸ್, ನಾನು ಈ ಕಪ್ಪಲ್ಲಿ ತಗೊಂಡಿದ್ದು ಒಂದು 100 ಗ್ರಾಮ್ ಚೆನ್ನ ತಗೊಂಡಿದ್ದೇನೆ, ಬಿಳಿ ಕಡಲೆ. ಆದರೆ ಈಗ ನೋಡಿ ಕ್ವಾಂಟಿಟಿ ಇಷ್ಟ ಆಗಿದೆ ನೋಡಿ. ತಗೊಂಡಿದ್ದು ನಾನು ಇದೇ ಕಪ್ಪಲ್ಲಿ 100 ಗ್ರಾಮ್ ತಗೊಂಡಿದ್ದೇನೆ. ಅದು ಜಾಸ್ತಿ ಆಗ್ತದೆ ನೆಂದ ಮೇಲೆ. ಇದನ್ನು ನಾವು ಒಂದು ಕುಕ್ಕರಿಗೆ ಸೇರಿಸ್ಕೊಳ್ಳೋಣ. ಕ್ಲೀನಾಗಿ ತೊಳೆದಿಟ್ಕೊಂಡಂಥ ಕಡಲೆಯನ್ನು ನೆನೆಸ್ಕೊಂಡಿದ್ದೇನೆ, ಹಾಕ್ಕೊಳ್ತೇನೆ. ಈಗ ಮುಳುಗೋಷ್ಟು ನೀರು ಹಾಕ್ಕೊಳ್ಳೋಣ. ಇಷ್ಟು ನೀರು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ತೇನೆ, ಸಾಲ್ಟ್ ಹಾಕ್ತೇನೆ. ಇದು ಒಂದು 4 ರಿಂದ 5 ವಿಸಿಲ್ ಹಾಕೊಳ್ಸ್ಬೇಕಾಗ್ತದೆ ಫ್ರೆಂಡ್ಸ್. ಒಂದು 4 ರಿಂದ 5 ವಿಸಿಲ್ ಹಾಕ್ಕೊಳ್ಬೇಕಾಗ್ತದೆ. ಇದನ್ನು ನಾನು ವಿಸಿಲ್ ಹಾಕಿಸ್ತೇನೆ ಫ್ರೆಂಡ್ಸ್. ಇದನ್ನು 4 ರಿಂದ 5 ವಿಸಿಲ್ ಹಾಕ್ಕೊಳ್ಬೇಕಾಗ್ತದೆ. ಇದನ್ನು ನಾನು ಬೇಯಿಸ್ಕೊಂಡು ಬರ್ತೇನೆ. ಒಂದು 5 ವಿಸಿಲ್ ಹಾಕಿದರೆ ಚೆನ್ನಾಗಿ ಬೇಯ್ತದೆ. ಆದರೆ ಸಾಫ್ಟಾಗಿ ಬೇಯಬೇಕು. ಚೆನ್ನಾಗಿ ಬೆಂದರೆ ಮಾತ್ರ ನಮಗೆ ಸ್ಮ್ಯಾಶ್ ಮಾಡಲಿಕ್ಕೆ ಈಸಿ ಆಗ್ತದೆ ಫ್ರೆಂಡ್ಸ್. ನಾನು ಇಲ್ಲಿ ಒಲೆಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೇನೆ. ಇದು ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತೇನೆ. ಉಪ್ಪು ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ. ಹಾಗೆ ನಾನು ಒಂದು 150 ಗ್ರಾಮು ಕಾಲಿಫ್ಲವರ್ ತಗೊಂಡಿದ್ದೇನೆ. ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದನ್ನು ಕೂಡ ಈ ಕುದಿಯುವಂಥ ನೀರಿಗೆ ಹಾಕ್ಕೊಳ್ಳೋಣ. ಯಾಕಂದರೆ ಹುಳ ಏನಾದರೂ ಇದ್ದರೆ ಕ್ಲೀನ್ ಆಗ್ತದೆ ಅಂತ. ಓಕೆ, ಕುದಿಯುವ ನೀರಿಗೆ ಹಾಕಿದ್ದೇನೆ. ಬೇಯಿಸ್ಲಿಕ್ಕಿಲ್ಲ ಇದು. ಓಕೆ ಫ್ರೆಂಡ್ಸ್, ಈಗ ನಾನು ಆಫ್ ಮಾಡ್ತೇನೆ. ಗ್ಯಾಸ್ ಆಫ್ ಮಾಡ್ತೇನೆ. ಯಾಕೆಂದರೆ ತುಂಬ ಹೀಟ್ ಇದೆ ನೀರು. ಆ ನೀರಿಗೆ ಹಾಕ್ಕೊಳ್ಬೇಕು ನಾವು ಕಾಲಿಫ್ಲವರನ್ನು. ಈಗ ಸ್ಟವ್ ಆಫ್ ಮಾಡ್ತೇನೆ. ಓಕೆ, ಇದೇ ನೀರಲ್ಲಿ ಸ್ವಲ್ಪ ಟೈಮ್ ಇರಲಿ. ಇದು ಒಂದು 5-6 ಮಿನಿಟ್ಸ್ ಇರಲಿ. ಆಗ ಕ್ಲೀನ್ ಆಗ್ತದೆ ಮತ್ತು ಸ್ವಲ್ಪ ಬೆಂದ್ಕೊಳ್ತದೆ. ಸ್ವಲ್ಪ ನಮ್ಮ ಕಾಲಿಫ್ಲವರು ಬೆಂದ್ಕೊಳ್ತದೆ ಇದರಲ್ಲಿ, ನೀರಲ್ಲಿ. ಫ್ರೆಂಡ್ಸ್ ನೋಡಿ, ನಮ್ಮ ಚೆನ್ನ ಬೆಂದಿದೆ ಈಗ ಕಡಲೆ. ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ ನೋಡಿ. 5 ವಿಸಿಲಿಗೆ ಇಷ್ಟು ಚೆನ್ನಾಗಿ ಬೆಂದಿದೆ. ಹೀಗೆ ಬೇಯಬೇಕು, ಇಷ್ಟು ಮೆತ್ತಗಾಗಬೇಕು. ಸ್ಮ್ಯಾಶ್ ಮಾಡಿದಾಗ ಈಸಿಯಾಗಿ ಸ್ಮ್ಯಾಶ್ ಆಗಬೇಕು. ಓಕೆ, ಇದನ್ನು ನಾವೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ನೀರಿರಬಾರ್ದು ಫ್ರೆಂಡ್ಸ್, ನೀರಿರಬಾರ್ದು. ನೋಡಿ ಫ್ರೆಂಡ್ಸ್, ಸ್ವಲ್ಪನೂ ನೀರಿರಬಾರ್ದು, ಡ್ರೈ ಇರಬೇಕಾಯ್ತಾ. ಈಗ ನಮ್ಮ ಕಾಲಿಫ್ಲವರ್ ನೋಡಿ, ಕಾಲಿಫ್ಲವರ್ ನಾನು ಬಿಸಿ ನೀರಿಗೆ ಹಾಕಿಟ್ಟಿದ್ದೇನಲ್ವ, ಇದು ಕೂಡ ಕೂಲಾಗಿದೆ. ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ. ಇದನ್ನು ಸ್ವಲ್ಪ ಬ್ಲೆಂಡರಿಗೆ ಹಾಕಿ ಬ್ಲೆಂಡ್ ಮಾಡಬೇಕಾಗ್ತದೆ.
ಅದು ಈಸಿಯಾಗಿ ಬರ್ತದೆ. ನಾವು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು, ಇಲ್ಲಾಂದರೆ ಸ್ಮ್ಯಾಶರಲ್ಲಿ ಕೂಡ ಸ್ಮ್ಯಾಶ್ ಮಾಡಿದರೆ ಆಗ್ತದೆ. ಇದು ಸ್ವಲ್ಪ ಗಟ್ಟಿ ಇರ್ತದೆ, ಹಾಗಾಗಿ ನಾವು ಬ್ಲೆಂಡರಿಗೆ ಹಾಕ್ಕೊಳ್ಬೇಕಾಗ್ತದೆ. ಆದರೆ ನೀರು ಇದರಲ್ಲಿ ಕೂಡ ಇರಬಾರ್ದು ಫ್ರೆಂಡ್ಸ್, ಹೀಗೆ ತಗೊಳ್ಬೇಕು, ಚೆನ್ನಾಗಿ ನೀರು ತಗೊಳ್ಬೇಕು. ನೋಡಿ ಸಪ್ರೇಟ್ ಆಗಿದೆ. ಈಗ ನಾವು ಇದನ್ನು ಹೀಗೆ ಕೈಯಲ್ಲಿ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಾವು ಬ್ಲೆಂಡರಲ್ಲಿಯೂ ಕೂಡ ಮಾಡ್ಬೋದು, ಸ್ಮ್ಯಾಶರಲ್ಲಿಯೂ ಮಾಡ್ಕೊಳ್ಬೋದು. ನೋಡಿ ಸ್ಮ್ಯಾಶರಲ್ಲಿ ಮಾಡ್ಕೊಳ್ಳೋಣ. ಈಸಿಯಾಗಿ ಬ್ಲೆಂಡ್ ಆಗ್ತದೆ, ಚೆನ್ನಾಗಿ ಬೆಂದಿರ್ತದಲ್ವ, ಹಾಗಾಗಿ. ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬ್ಲೆಂಡ್ ಆಗಿದೆ. ನೋಡಿ ಒಂದು 6 ವಿಸಿಲ್ ಹಾಕೊಂಡ್ರೂ ತೊಂದರೆ ಇಲ್ಲ. ಒಟ್ಟಾರೆ ಹೇಳುವುದಂದರೆ ಸ್ಮೂತ್ ಇರಬೇಕು ನಮ್ಮ ಕಡಲೆ. ಚೆನ್ನಾಗಿ ಬೆಂದರೆ ನಮಗೆ ಸ್ಮ್ಯಾಶ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಷ್ಟೇ. ನೋಡಿ ಹೀಗೆ ಇಷ್ಟು ಬ್ಲೆಂಡ್ ಆಗಬೇಕು. ನೋಡಿ ಎಲ್ಲಿಯೂ ತರಿ ಇರಬಾರ್ದು. ತರಿ ಇದ್ರೂ ತೊಂದರೆ ಇಲ್ಲ, ಸ್ವಲ್ಪ ಇಡೀ ಇರಬಾರ್ದು, ಆಯಿತಾ? ಜಸ್ಟ್ ತರಿ ಇದ್ದರೆ ತೊಂದರೆ ಇಲ್ಲ. ಓಕೆ, ಇದಾಗಿದೆ ಫ್ರೆಂಡ್ಸ್. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನಾವೊಂದು ಬ್ಲೆಂಡರ್ ತಗೊಳ್ಳೋಣ. ಈಗ ಬ್ಲೆಂಡರಿಗೆ ನಾವು ನೀರಲ್ಲಿ ನೆನೆಸಿಟ್ಕೊಂಡಂಥ ಕಾಲಿಫ್ಲವರ್ ಹಾಕ್ಕೊಳ್ಳೋಣ. ಒಂದೇ ಸಾರಿ ಆಗದಿದ್ದರೆ, ಜಾಸ್ತಿ ಇದೆ ಫ್ರೆಂಡ್ಸ್, 1-2 ಸರಿ ಹಾಕ್ಕೊಳ್ಳಿ. ಹಾಗೆ ನಾನು 1 ಈರುಳ್ಳಿ ತಗೊಂಡಿದ್ದೇನೆ ಫ್ರೆಂಡ್ಸ್. ಹಾಗೆ 2 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ತುಂಬ ಚಿಕ್ಕ ಮಕ್ಕಳಿಗೆ ಕೊಡುವುದಾದರೆ 1 ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ. ಅಂತ ಖಾರ ಏನಾಗೋದಿಲ್ಲ, ಆದರೂ ಕೆಲವು ಮಕ್ಕಳು ತುಂಬ ಖಾರ ತಿನ್ನೋದಿಲ್ಲ ಅಲ್ವಾ, ಹಾಗಾಗಿ. ಹಾಗೆ ಚಿಕ್ಕ ತುಂಡು ಶುಂಠಿ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಒಂದು 10-12 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ. ತುಂಬ ದೊಡ್ಡ ಬೆಳ್ಳುಳ್ಳಿ ಆದರೆ ಒಂದು 3-4 ತಗೊಳ್ಳಿ ಸಾಕು. ಇದು ತುಂಬ ಚಿಕ್ಕದಿದೆ ಅಲ್ವಾ, ಹಾಗಾಗಿ ನಾನು ಜಾಸ್ತಿ ತಗೊಂಡಿದ್ದೇನೆ. ಇದನ್ನು ಈಗ ಬ್ಲೆಂಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಕೂಡ ಆಗಿದೆ. ನೋಡಿ ತುಂಬ ಚಿಕ್ಕದಾಗಿ ಹಚ್ಕೊಳ್ಬೇಕಾಗ್ತದೆ, ಬ್ಲೆಂಡ್ ಮಾಡ್ಕೊಳ್ಬೇಕು. ಬ್ಲೆಂಡರ್ ಇಲ್ಲ ಅಂದರೆ ನೀವು ಚಾಕುನಲ್ಲಿ ತುಂಬ ಚಿಕ್ಕದಾಗಿ ಹಚ್ಕೊಂಡ್ರಾಯಿತು. ಬ್ಲೆಂಡರ್ ಇಲ್ಲ ಅಂದರೆ ಹಾಗೂ ಕೂಡ ಮಾಡ್ಬೋದು. ಈ ಮಿಶ್ರಣವನ್ನು ನಾನು ಚೆನ್ನಾಗಿ ಸೇರಿಸ್ತೇನೆ. ಫ್ರೆಂಡ್ಸ್, ಈಗ ಎಲ್ಲವನ್ನು ಸೇರಿಸಿದ್ದೇನೆ. ಈಗ ನಾನು ಇಲ್ಲಿ 2 ಸ್ಲೈಸ್ ಬ್ರೆಡ್ ತಗೊಂಡಿದ್ದೇನೆ, ನೀರಲ್ಲಿ ಡಿಪ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಚೆನ್ನಾಗಿ ನೀರನ್ನು ಚೆನ್ನಾಗಿ ಹಿಂಡಬೇಕು ಫ್ರೆಂಡ್ಸ್, ನೀರಿರಬಾರ್ದು, ಆಯಿತಾ? ನೋಡಿ ಹಿಂಡಿ ಈ ಮಿಶ್ರಣಕ್ಕೆ ಹಾಕ್ಕೊಳ್ಳೋಣ. ಈಗ ಫ್ರೆಂಡ್ಸ್ ನಾನು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೇನೆ, ಇದನ್ನು ಆ್ಯಡ್ ಮಾಡ್ತೇನೆ. ಹಾಗೆ ಫ್ರೆಂಡ್ಸ್ ನಾನಿಲ್ಲಿ ಸ್ಪೈಸಸ್ ಎಲ್ಲ ತಗೊಂಡಿದ್ದೇನೆ. 1 ಟೀ ಸ್ಪೂನು ಗರಂ ಮಸಾಲ ಪೌಡರ್ ತಗೊಂಡಿದ್ದೇನೆ, 1 ಟೀ ಸ್ಪೂನು ಚಾಟ್ ಮಸಾಲ ತಗೊಂಡಿದ್ದೇನೆ, 1 ಟೀ ಸ್ಪೂನು ಜೀರಾ ಪೌಡರ್ ತಗೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ತಗೊಂಡಿದ್ದೇನೆ, ಕಾಳು ಮೆಣಸು ಪೌಡರ್ ಎಲ್ಲ ಕೂಡ ಹಾಕ್ತೇನೆ. ಆ್ಯಡ್ ಮಾಡೋಣ. ಹಾಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೇನೆ, ಸಾಲ್ಟ್ ಆ್ಯಡ್ ಮಾಡ್ತೇನೆ. ಯಾಕೆಂದರೆ ನಾವು ಕಾಲಿಫ್ಲವರಲ್ಲಿಯೂ ಸಹ ಸಾಲ್ಟ್ ಹಾಕಿದ್ದೇವೆ, ಕಡಲೆ ಬೇಯುವಾಗಲೂ ಸಾಲ್ಟ್ ಹಾಕಿದ್ದೇವೆ. ಇದು ನೋಡ್ಕೊಂಡು ಹಾಕ್ಕೊಳ್ಳೋಣ. ಎಲ್ಲ ಮಿಶ್ರ ಮಾಡೋಣ, ಮಿಕ್ಸ್ ಮಾಡೋಣ. ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡಿದ ಮೇಲೆ ಒಂದು ಸರಿ ಚೆಕ್ ಮಾಡಿ, ಬೇಕಿದ್ದರೆ ಹಾಕ್ಕೊಳ್ಳಿ. ನೀವು ಬೇಕಿದ್ದರೆ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಳ್ಬೋದು ಸ್ವಲ್ಪ. ಆದರೆ ಮಕ್ಕಳಿದ್ದ ಮನೆಯಲ್ಲಾದರೆ ಸ್ವಲ್ಪ ಚಿಲ್ಲಿ ಖಾರ ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ. ನಾವು ದೊಡ್ಡವ್ರು ಮಾಡಿ ತಿನ್ನೋದಾದರೆ ಸ್ವಲ್ಪ ಇನ್ನೂ ಸ್ಪೈಸಸ್ ಎಲ್ಲ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಎಲ್ಲ ಮಿಶ್ರಣ ಆಗಿದೆ, ಎಲ್ಲ ಮಿಕ್ಸ್ ಆಗಿದೆ. ಉಪ್ಪು ಕೂಡ ಚೆಕ್ ಮಾಡ್ಕೊಳ್ಳಿ, ನೋಡಿ ಹಾಕ್ಕೊಳ್ಳಿ. ಇದು ಕರೆಕ್ಟ್ ಇದೆ, ಇನ್ನು ಹಾಕ್ಕೊಳ್ಳೋದಿಲ್ಲ ನಾನು. ಈಗ ಇದನ್ನು ಚೆನ್ನಾಗಿ
ಶೇಪ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಟಿಕ್ಕಿ ಥರ ಹೀಗೆ ಮಾಡ್ಕೊಳ್ಬೇಕು. ಸ್ವಲ್ಪ ನಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ರೌಂಡ್ ಬೇಕಾದರೆ ರೌಂಡ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೆ ಇಷ್ಟ ಆಗೋ ಥರ ಒಂದು ಶೇಪ್ ಮಾಡ್ಕೊಳ್ಳಿ, ಚೆನ್ನಾಗಿರ್ತದೆ ನೋಡಿ. ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು, ಹಾರ್ಟ್ ಮಾಡ್ಕೊಳ್ಬೋದು, ಮಕ್ಕಳಿಗೆ ಇಷ್ಟ ಆಗುತ್ತೆ ನೋಡಿ, ಆ ಥರ ಮಾಡ್ಕೊಳ್ಳಿ. ನೋಡಿ ಈಸಿಯಾಗಿ ಬರ್ತದೆ ನೋಡಿ. ಬೇಕಿದ್ರೆ ಕೈಗೆ ಅಂಟ್ತದೆ ಅಂತ ಇದ್ದರೆ ಇದು ಚೆನ್ನಾಗಿ ಬೇಯಿಸಿದ್ದ ವಾಟರ್ ಇದೆ ಅಲ್ಲ, ಅದನ್ನು ಕೂಡ ನಾವು ಹೀಗೆ ಒಂದ್ಸರಿ ಡಿಪ್ ಮಾಡಿಕೊಂಡು ಮಾಡ್ಕೊಳ್ಬೋದು ನೋಡಿ. ಆಗ ಕೈಗೆ ಹಿಡಿಯೋದು ಅಂಟುವುದಿಲ್ಲ. ಹೀಗೆ ರೌಂಡ್ ಕೂಡ ಮಾಡ್ಕೊಳ್ಬೋದು. ನೋಡಿ ಯಾವ ಶೇಪ್ ಬೇಕಾದರೂ ಮಾಡ್ಕೊಳ್ಬೋದು. ನಾನೆಲ್ಲ ರೆಡಿ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ನೋಡಿ ಎಲ್ಲ ರೆಡಿಯಾಗಿದೆ. ಈಗ ಫ್ರೈ ಮಾಡ್ಕೊಳ್ಬೇಕಾಗ್ತದೆ, ಶಾಲುಕ್ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಪ್ಯಾನ್ ಇಟ್ಟಿದ್ದೇನೆ, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಈಗ ನಾವು ಈ ಮಾಡಿಕೊಂಡಂಥ ಟಿಕ್ಕಿಯನ್ನು ಇಡೋಣ. ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಬೇಡಿ. ಕೆಳಗಡೆ ಬೆಂದ ಮೇಲೆ ಟರ್ನ್ ಮಾಡಿ ಹಾಕ್ಕೊಳ್ಬೇಕಾಗ್ತದೆ. ಮೇಲೆ ಕೂಡ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್ ಈಗ ಟರ್ನ್ ಮಾಡೋಣ. ಎರಡು ಕಡೆ ಚೆನ್ನಾಗಿ ಕಾಯಬೇಕು. ಬೇಕಿದ್ರೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ತುಂಬ ಕಪ್ಪಾಗಬಾರ್ದು ಬರೀ ಫ್ರೆಂಡ್ಸ್, ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡ್ರೆ ಕಪ್ಪಾಗೋದಿಲ್ಲ. ಹೀಗೆ ಬ್ರೌನ್ ಕಲರೇ ಇರಬೇಕು ಫ್ರೆಂಡ್ಸ್. ನೋಡಿ ಈಗ ಚೆನ್ನಾಗಿ ಬೆಂದಿದೆ, ಎರಡು ಕಡೆ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನು ತೆಗೆಯೋಣ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿ, ತುಂಬ ಚೆನ್ನಾಗಿರ್ತದೆ. ಟೇಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿರ್ತದೆ. ಮಕ್ಕಳಿಗೆ ಇಷ್ಟ ಆಗುವಂಥ ರೆಸಿಪಿ, ಲಂಚ್ ಬಾಕ್ಸ್ ರೆಸಿಪಿ, ಮತ್ತು ತುಂಬ ಹೆಲ್ದಿ. ಮೇಲೆ ಕ್ರಿಸ್ಪಿ ಇರ್ತದೆ, ಒಳಗೆ ಸಾಫ್ಟ್ ಆಗಿರ್ತದೆ. ಈಗ ಇನ್ನೊಂದು ಟ್ರಿಪ್ ಹಾಕೊಳ್ಳೋಣ. ನೋಡಿ ಬೇರೆ ಬೇರೆ ಶೇಪ್ ಕೂಡ ಮಾಡ್ಕೊಳ್ಬೋದು. ಮಕ್ಕಳಿಗೆ ಇಷ್ಟ ಆಗ್ತದೆ ನಾವು ಆ ಥರ ಎಲ್ಲ ಮಾಡಿ ಕೊಟ್ಟರೆ, ಈ ಥರ ಇಷ್ಟಪಟ್ಟು ತಿಂತಾರೆ ನೋಡಿ. ಇದು ಸಂಜೆ ಸ್ನ್ಯಾಕ್ಸಿಗೂ ಕೂಡ ಆಗ್ತದೆ, ಲಂಚ್ ಬಾಕ್ಸಿಗೂ ಕೂಡ ರೆಡಿ ಮಾಡ್ಬೋದು. ಇದು ಕೂಡ ಟರ್ನ್ ಮಾಡೋಣ. ಎರಡು ಕಡೆ ಚೆನ್ನಾಗಿ ಬೇಯಲಿ ಫ್ರೆಂಡ್ಸ್, ಆ ಕಡೆನೂ ಕೂಡ ಬೇಯಲಿ. ಓಕೆ ಫ್ರೆಂಡ್ಸ್, ಇದು ಕೂಡ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಮಾಡಿ ಫ್ರೆಂಡ್ಸ್, ಕಾಮೆಂಟಲ್ಲಿ ಹೇಳಿ ಹೇಗೆ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ಸ್ಟವ್ ಆಫ್ ಮಾಡ್ತೇನೆ.
ಸರ್ವ್ ಮಾಡೋಣ.